ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿ ಕೂಡ ವ್ಲಾಗ್ಸ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಇದ್ದೀನಿ ಗೈಸ್, ಸೂಪರಾಗೇ ಇದ್ದೀನಿ. ದಂಡಿಗೆದ್ರಲ್ಲ, ದಾಳಿಗೆದ್ರಲಿಲ್ಲ, ಚಿಕ್ಕ ಪುಟ್ಟದಕ್ಕೆ ಎದುರುತ್ತೀನ ಅನ್ನೋ ರೀತಿಯಲ್ಲಿ ಎಲ್ಲದನ್ನು ಫೇಸ್ ಮಾಡ್ಕೊಂಡು ಆರಾಮಾಗಿ ಇದ್ದೀನಿ. ಗೈಸ್, ನಿಮಗೆ ಹೇಳ್ತಾ ಇದ್ದೆ ಅಲ್ಲ, ನಮ್ಮ ಕಾರಿಗೆ ಒಂದು ಹೆಸರಿಡಬೇಕು ಅಂತ. ಸೊ ಏನಂತ ಇಡೋಣ? ಕೆಲವೊಬ್ಬರು ಕೆಲವೊಂದು ನೇಮ್ಸ್ ಎಲ್ಲ ಸೂಚಿಸಿದ್ರಿ. ಸೊ ಬಟ್ ಅದಕ್ಕಿಂತ ಮುಂಚೆ ನನಗೆ ಅನಿಸಿದ್ದು ನಮ್ಮ ಕಾರ್ಗೆ ಅಚ್ಚ ಕನ್ನಡದಲ್ಲಿ ಕೆಂಪಿ ಅಂತ ಇಡೋಣ ಅಂತ. ಬಟ್ ಆ ನೇಮು ಸಹ ನನಗೆ ಸಜೆಷನ್ಸ್ ಬಂದಿತ್ತು. ಸೊ ಅವರು ಸಹ ಖುಷಿ ಪಡ್ಬೋದು ಈ ನೇಮ್ನ ನಾನು ಇಟ್ಟರೆ. ನಮ್ಮ ಕಾರಿಗೆ ಕೆಂಪಿ ಅಂತ ಇಡೋಣ ಅಲ್ಲ? ನಮ್ಮ ಕೆಂಪಿ ಚೆನ್ನಾಗಿದೆಯಾ ಹೇಳೋಕ್ಕೆ? ಚೆಂದ ಅನ್ಸುತ್ತಾ? ಓಕೆ, ನಮ್ಮ ಕೆಂಪಿ ಏನು ಗೊತ್ತಾ? ಸೊ ಈಗ ಕೊಳೆ ಆಗಿದೆ. ನಮ್ಮ ಕೆಂಪಿನ ಈಗ ವಾಶ್ ಮಾಡಬೇಕು, ಸ್ವಲ್ಪ ಮುದ್ದಾಗಿ ರೆಡಿ ಮಾಡಬೇಕು. ಬಿಕಾಸ್ ಫುಲ್ ಗಲೀಜಾಗಿಬಿಟ್ಟಿದ್ದಾಳೆ ನಮ್ಮ ಕೆಂಪಿ. ಹಾಗಾಗಿ ನಮ್ಮ ಕೆಂಪಿಗೆ ಈಗ ಒಂದು ಬಾತ್ ಕೊಡೋಣ, ಫುಲ್ ಬಾಡಿ ವಾಶ್. ಬನ್ನಿ ಹೋಗೋಣ. ಸೊ ಇವತ್ತು ಕೆಂಪಿನ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಹೋಗಬೇಕು. ಯಾಕೆ ಏನು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ನಮ್ಮ ಕೆಂಪಿನ ಕ್ಲೀನ್ ಮಾಡಿ ಅದು ಸ್ವಲ್ಪ ವಾಟರ್ ಹಾಕಬೇಕಲ್ಲ, ಏನದು ವೈಪರಿಗೆ, ಅದನ್ನೆಲ್ಲ ಹಾಕೋಣ. ಬನ್ನಿ. ಕೆಂಪಿನ ಕ್ಲೀನ್ ಮಾಡಬೇಕು ಅಂತ ಹೇಳಿ ಬರೀ ಕೈಯಲ್ಲಿ ಹೋಗ್ತಾ ಇದ್ದೀನಿ, ಕೀ ತಗೊಂಡಿಲ್ಲ. ಸೊ ಬನ್ನಿ ಕೀ ತಗೊಳ್ಳೋಣ. ಕೀ ತಗೊಂಡೆ. ಇವಾಗ ಹೋಗಿ ಕೆಂಪಿನ ವಾಟರ್ ವಾಶ್ ಮಾಡೋಣ. ಸೊ ನೋಡಿ, ನಮ್ಮ ಕೆಂಪಿ ಇಷ್ಟು ಡರ್ಟಿ ಆಗಿದ್ದಾರೆ. ನಮ್ಮ ಕೆಂಪಿ ಇಷ್ಟು ಗಲೀಜಾಗಿದ್ದಾಳೆ. ಸೊ ಕೆಂಪಿನ ಕ್ಲೀನಾಗಿ ವಾಶ್ ಮಾಡಿಬಿಡೋಣ. ಫಸ್ಟು ವಾಟರ್ ಹಾಕೋಣ. ಗೈಸ್, ಟ್ರೈಪಾಡ್ ಸ್ಟ್ಯಾಂಡು ಎಲ್ಲದೂ ಇದೆ, ಆದರೆ ಯಾವುದು ಯೂಸ್ ಮಾಡೋ ಅಷ್ಟು ಸ್ವಾತಂತ್ರ್ಯ ಇಲ್ಲ. ಹಾಗಾಗಿ ಈ ಫೋನನ್ನು ಇಲ್ಲೇ ಎಲ್ಲಾದರೂ ಒಂದು ಕಡೆ ಇಡೋಣ. ಇಲ್ಲಿ ಹೇಗೂ ಎನ್ಫೀಲ್ಡ್ ನಿಂತಿದೆ ಅಲ್ಲ, ಸೊ ಇಲ್ಲಿ ಇಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಅದೆಷ್ಟರ ಮಟ್ಟಿಗೆ ಕವರ್ ಆಗುತ್ತೆ ಇಲ್ಲಿಟ್ಟರೆ ಅನ್ನೋದು ಚೆಕ್ ಮಾಡೋಣ. ಪರವಾಗಿಲ್ಲ ಗೈಸ್, ಫುಲ್ ಕ್ಯಾಪ್ಚರ್ ಆಗ್ತಾಯಿದೆ. ಸರಿಯಾಗಿರೋ ಜಾಗದಲ್ಲೇ ಇಟ್ಟಿದ್ದೀನಿ. ಬಟ್ ಇನ್ನೂ ಕವರ್ ಆಗಬೇಕು ಅನಿಸತ್ತೆ. ನೋಡೋಣ ತಾಳಿ, ಫಸ್ಟು ನೀರು ತೊಗೊಂಡು ಬರ್ತೀನಿ, ಆಮೇಲೆ ಮತ್ತೆ ಬೇರೆ ಕಡೆ ಎಲ್ಲಾದರೂ ಇಡೋಕ್ಕೆ ಟ್ರೈ ಮಾಡೋಣ. ನಮ್ಮ ಚಿಂಟುನ ನಾನು ತುಂಬ ಮಿಸ್ ಮಾಡ್ಕೋತೀನಿ ಇಂಥ ಕೆಲಸ ಎಲ್ಲ ಮಾಡುವಾಗ. ಯಾಕೆಂದರೆ ಅವನು ತುಂಬ ಈಸಿಯಾಗಿ ಎಲ್ಲನೂ ಕಲ್ತ್ಬಿಟ್ಟಿರ್ತಾನೆ. ಆ್ಯಂಡ್ ಎಲ್ಲ ಅವನಿಗೆ ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ನಾಲೆಡ್ಜ್ ಇದೆ. ನನಗಿಂತ ಚೆನ್ನಾಗಿ ಕಾರ್ನ ಅವನು ಹ್ಯಾಂಡಲ್ ಮಾಡ್ತಾನೆ, ಹಾನೆಸ್ಟಾಗಿ ಹೇಳಬೇಕು ಅಂದರೆ. ಸೊ ಇವಾಗ ಅವನನ್ನು ಮಿಸ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗ ಇದ್ದಿದ್ರೆ ಇವೆಲ್ಲ ಮಾಡಿಕೊಡ್ತಾ ಇದ್ನಲ್ಲ, ಯಾರಿಗೆ ಬೇಕು ಈ ಕಷ್ಟ ಎಲ್ಲ ಅಂತ.
ಛೀ ಹ ಹಚ್ ಗೈಸ್, ನಾನು ಈ ಕಾರ್ ಕ್ಲೀನ್ ಮಾಡೋಕ್ಕೆ ಮಿನಿಮಮ್ 2 ಅವರ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಜಸ್ಟ್ 10 ನಿಮಿಷದಲ್ಲಿ ಏನೇನೆಲ್ಲ ಕವರ್ ಮಾಡ್ಬೋದು ನೀವೇ ಥಿಂಕ್ ಮಾಡಿ. ಆದರೂ ಸಹ ನಾನು ಇಷ್ಟೊಂದು ಕ್ಲೀನ್ ಮಾಡ್ತಾ ಮಾಡ್ತಾ ಇಷ್ಟು ಕವರ್ ಮಾಡ್ಕೊಂಡಿದ್ದೀನಲ್ಲ, ಅದು ಗ್ರೇಟ್ ಅಂತ ಹೇಳ್ಬೋದು. ಗೈಸ್, ನಿಮಗೆ ಗೊತ್ತು ನಾನು ಕಾರ್ ತಗೊಳ್ಳೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಕಷ್ಟ ಅಂದರೆ ಲೈಕ್ ನನ್ನದೇ ಸ್ವಂತವಾಗಿ ತಗೋಬೇಕು ಅಂತ ನಾನು ಕಷ್ಟಪಟ್ಟಿರೋದು. ಗಂಡಂದು ಅಪ್ಪಂದು ಯಾರ ಹಂಗೂ ಇಲ್ದೇ, ಯಾರನ್ನೂ ಬೆಗ್ ಮಾಡ್ದಾನೆ, ಯಾರ ಹತ್ರ ಒಂದು ಪೈಸಾ ಇಸ್ಕೊಳ್ದಾನೆ ಕಂಪ್ಲೀಟಾಗಿ ಹೋಲ್ ಆ್ಯಂಡ್ ಸೋಲ್ ಇದೆಲ್ಲ ಫುಲ್ ಶ್ವೇತಾ ಗೌಡ ಅಮೌಂಟೇ ಯೂಸ್ ಮಾಡಿ ತಗೊಂಡಿರೋ ಅಂಥದ್ದು. ಸೊ ಐ ಶುಡ್ ಫೀಲ್ ಪ್ರೌಡ್ ಆಫ್ ಮೈ ಸೆಲ್ಫ್ ಅಲ್ವಾ. ಹಂಗೆ ಕಷ್ಟಪಟ್ಟು ತೊಗೊಂಡ್ಬಿಟ್ಟು ಹೆಂಗೆಂಗಂದರೆ ಹಂಗಂಗೆ ಬಿಟ್ಬಿಡೋಕ್ಕಾಗತ್ತಾ? ಅದನ್ನು ಸ್ವಲ್ಪ ಜೋಪಾನವಾಗಿ ನೋಡ್ಕೋಬೇಕಲ್ಲ. ನೋಡಿ ಎಷ್ಟು ಪಳಪಳ ಅನ್ನಿಸ್ತಾ ಇದ್ದೀನಿ ಅಂತ. ಇನ್ನೂ ಕ್ಲೀನಾಗಿ ಪಳಪಳ ಅನ್ನಿಸ್ಬೇಕು. ಫಸ್ಟು ಇನ್ಸೈಡೆಲ್ಲ ಕ್ಲೀನ್ ಮಾಡಿಕೊಂಡೆ, ಇವಾಗ ಔಟ್ಸೈಡ್ ವಾಶ್ ಮಾಡ್ತಾಯಿದ್ದೀನಿ. ಹಾಗನ್ಬಿಟ್ಟು ಶಾಂಪು ಗಿಂಪು ಎಲ್ಲ ಹಾಕಿ ವಾಶಿಂಗ್ ಮಾಡೋವಷ್ಟು ನನಗೆ ಟೈಮ್ ಇಲ್ಲ. ಬಟ್ ಏನದು ತಳ್ಕು ಬಳ್ಕು ಅನ್ನೋ ರೀತಿನಲ್ಲಿ ವಾಶ್ ಮಾಡ್ತಾಯಿದ್ದೀನಿ ಅಷ್ಟೇ. ಬಿಕಾಸ್ ತುಂಬ ಕೆಟ್ಟದಾಗಿ ಕಾಣೋದು ಬೇಡ ನಮ್ಮ ಕೆಂಪಿ. ಸ್ವಲ್ಪ ಕೆಂಪಿಗೆ ಚೆನ್ನಾಗಿರಲಿ, ಧೂಳಾಗೋದು ಬೇಡ ಅಂತ ವಾಶ್ ಮಾಡ್ತಾ ಇದ್ದೀನಿ. ಸೊ ನಿಮಗೇನು ಅನ್ನಿಸ್ತಾ ಇದೆ? ಕಷ್ಟಪಟ್ಟು ತಗೊಳ್ಳೋದು ಲೈಕ್ ಏನದು ಅದೊಂದು ದೊಡ್ಡ ವಿಷಯ ಅಲ್ಲ. ಸೊ ಅದನ್ನು ಮೇಂಟೈನ್ ಮಾಡಬೇಕು. ಇನ್ನೊಂದಕ್ಕೆ ಹೋಲಿಸ್ಬೋದು ಅಂದರೆ, ಲವ್ ಮಾಡಿ ಮದುವೆ ಆಗೋದು ದೊಡ್ಡ ವಿಷಯ ಅಲ್ಲ, ಮದುವೆ ಆದಮೇಲೆ ಹೇಗೆ ನೋಡ್ಕೋತೀವಿ ಅನ್ನೋದು ದೊಡ್ಡ ವಿಷಯ. ಹೌದಲ್ಲ ಗೈಸ್? ಸೊ ಹಾಗೆಯೇ ಹೇಗೇಗೋ ನೋಡ್ಕೊಂಡ್ಬಿಟ್ರೆ ಲೈಫು ಚೆನ್ನಾಗಿರೋದಿಲ್ಲ. ಸೊ ಸಫರ್ ಮಾಡಬೇಕಾಗತ್ತೆ. ಹಾಗನ್ಬಿಟ್ಟು ಕಾರಿನ ವಿಷಯದಲ್ಲಿ ಆ ರೀತಿ ಆಗಲ್ಲ, ಬಿಕಾಸ್ ಕಾರಿಗೆ ಜೀವ ಇಲ್ಲ ಅಲ್ಲ. ಆದರೂ ಸಹ ಅದೊಂದು ನನಗೆ ಒಂಥರ ಕಂಪ್ಯಾನಿಯನ್ ಥರನೇ. ತುಂಬ ಕಷ್ಟಪಟ್ಟು ತೊಗೊಂಡಿದ್ದೀನಿ, ಇಷ್ಟಪಟ್ಟು ತೊಗೊಂಡಿದ್ದೀನಿ. ಸೊ ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ಅದನ್ನು ಕ್ಲೀನಾಗಿ ಇಟ್ಕೊಂಡ್ರೆ ನನಗೂ ಒಂಥರ ಪ್ರೌಡ್ ಫೀಲ್ ಆಗುತ್ತೆ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಕೆಂಪಿಗೆ ಫುಲ್ ಸ್ನಾನ ಮಾಡಿಸ್ತಾ ಇದ್ದೀನಿ. ಅಮ್ಮ ಸುಸ್ತಾಯಿತು ಗೈಸ್, ಟೈಮು ಆಯಿತು. ಈಗ ಹತ್ತತ್ರ 4 ಗಂಟೆ ಆಗಿದೆ. ಸೊ ಬೇಗ ಹೋಗೋಣ, ಸ್ಕೂಲ್ ಹತ್ರ ಹೋಗಬೇಕು ಈಗ. ನೋಡಿ ಫುಲ್ ವಾಶ್ ಮಾಡಿ ಆಯಿತು. 1 ರೌಂಡು ವಾಟರ್ ಸ್ಪ್ರೇ ಮಾಡ್ತೀನಿ, ಆಮೇಲೆ ಅಷ್ಟೇ. ವೀಲ್ಸ್ ಎಲ್ಲ ತೊಳೆದಿಲ್ಲ ಗೈಸ್, ಅದೆಲ್ಲ ಇಲ್ಲ. ಓನ್ಲಿ ಕೆಂಪಿಗೆ ಸ್ನಾನ ಮಾಡಿಸಿದ್ದೀನಿ, ಬಾಡಿ ವಾಶ್ ಅಷ್ಟೇ. ಗೈಸ್, ಕಾರೆಲ್ಲ ಫುಲ್ ಕ್ಲೀನ್ ವಾಶ್ ಮಾಡಿಬಿಟ್ಟು ಬಂದೆ. ಈಗ ಟೈಮ್ ಬಂದು 4 ಗಂಟೆ ನೋಡಿ. ಚಿಂಟುಗೆ 4:20ಕ್ಕೆ ಸ್ಕೂಲ್ ಬಿಡುತ್ತೆ. ಬನ್ನಿ ಬೇಗ ಬೇಗ ಹೋಗೋಣ.
ಅಮ್ಮ ಗೈಸ್ ಮುಖ ತೊಳ್ಕೊಂಡೆ, ಈಗ ಸ್ವಲ್ಪ ಸಮಾಧಾನ ಆಯಿತು. ಹೋಗೋಣ ಅಲ್ಲ, ಬನ್ನಿ. ಗೈಸ್ ಇವಾಗ ಚಿಂಟುನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಬಂದು ಅವನಿಗೆ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಡ್ಬೇಕು. ಗೊತ್ತಿಲ್ಲ ಏನು ಮಾಡೋದು ಅಂತ, ಬನ್ನಿ ಮನೆಗೆ ಹೋದ್ಮೇಲೆ ಯೋಚನೆ ಮಾಡೋಣ. ಸೊ ಇವತ್ತು ಆ್ಯಕ್ಚುಲಿ ಕಾರ್ನ್ ತಂದಿಟ್ಟಿದ್ದೆ ಅಲ್ಲ, ಸೊ ಹಾಗಾಗಿ ಅಮ್ಮ ಅದನ್ನೇ ಮಾಡಿಕೊಡು ಅಂತ ಹೇಳ್ದೆ. ಅಮ್ಮ ಮಗ ಇಬ್ಬರು ಸೇರಿಕೊಂಡು ಅದನ್ನು ಮಾಡ್ತಾ ಇದ್ದೀವಿ. ಬಾ ಬಿಸಿ ತಿನ್ನು ಅಂತ ನಿಮ್ದು ಚಿಂಟು ಅಮ್ಮಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಎಷ್ಟೇ ಹೆಲ್ಪ್ ಮಾಡ್ತಾನೆ. ಒಳ್ಳೆ ಗೈಸ್ ಇವತ್ತಿನ ವ್ಲಾಗ್ ಸಿಂಪಲ್ಲಾಗಿ ಕ್ಯೂಟಾಗಿ ಇತ್ತು ಅಂತ ಅಂದ್ಕೊತೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತಲೂ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಮತ್ತು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ನಿಮಗೂ ಬೇಕಾ ಕಾರ್ನು? ಸಖತ್ತಾಗಿದೆ ಗೊತ್ತಾ.